ಸರ್ಕಾರವರು ಈ ಮನೆಯ ಋಣಕ್ಕೆ ಎಳ್ಳು ನೀರು ಬಿಡುವ ಕಾಲ ಹತ್ತಿರ ಬಂದಂಗೆ ಆಯಿತು. ಬಂದಿರಲಿಲ್ಲ, ನಾನು ಅದನ್ನು ತಗೊಂಡು ಬಂದೆ. ಅಂತೂ ನನ್ನ ತಂಗಿ ತಲೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ನನಗೆ ಖುಷಿ ಆಗ್ತಿದೆ. ನನ್ನ ತಲೆ ಸರಿಯಾಗಿ ಕೆಲಸ ಮಾಡುತ್ತೆ ದೊಡ್ಡಣ್ಣ. ಆದರೆ ನನ್ನ ಸುತ್ತ ಇರೋ ತಲೆಗಳು ಎಡವಟ್ಟು ಕೆಲಸ ಮಾಡಿದಾಗ ನಾನು ಎಡವಟ್ಟು ಮಾಡಿಬಿಡ್ತೀನಿ. ನಡೆಯೋನು ಎಡವ್ತಾನೆ, ಎಡವ್ದನೇ ತಾನೇ ಎದ್ದೇಳೋದು. ಅದು ಬಿಟ್ಟಾಕು. ನಿನ್ನ ಯಜಮಾನ್ರಿಗೆ ಏನು ಮಾಡ್ತಿದ್ದಾರೆ? ಬಾಯ್ ಬಾನು, ಬಾನು ರೀ, ಹೇಳ್ರಿ. ನನಗೊಂದು ಲೋಟ ಕಾಫಿ ಮಾಡ್ಕೊಂಡು ಬರ್ತೀಯಾ? ನನ್ನ ತಲೆ ಚಿಟ್ಟು ಹಿಡಿತಾ ಇದೆ. ಯಾಕ್ರಿ, ಏನಾಯ್ತು? ಯಾಕೆಷ್ಟು ಟೆನ್ಷನ್ನು? ಆ ಫೋಟೋ ವಿಚಾರನಾ? ಆಗಲೇ ಅಕ್ಕನ ಫೋಟೋ ಮುಂದೆ ನಿಂತ್ಕೊಂಡು ರಮೇಶ್ ಅದೇನೋ ಸಾಕ್ಷಿ ಕಳಿಸಿದಾನೆ, ಕಾರಲ್ಲಿ ಆ ಫೋಟೋ ಇದೆ ಅಂತಿದ್ರಲ್ಲ. ಹೌದು ಬಾನ್, ಅದೇ ವಿಚಾರ. ಆ ಫೋಟೋ ಸಿಕ್ತಾ? ಸಿಕ್ತು. ಅದ್ರಲ್ಲಿ ಯಾರ ಫೋಟೋ ಇತ್ತು ರೀ? ನನ್ನ ಅಕ್ಕನಕ್ಕೊಂದು ಪಾಪಿ. ಯಾರೀ ಅವರು? ಆ ವಿಷಯದಲ್ಲಿ ನೀನ್ ತಲೆ ಕೆಡಿಸ್ಕೊಳ್ಬೇಡ, ಅದು ನಾನು ನೋಡ್ಕೋತೀನಿ. ಈಗಾಗಲೇ ನಾನು ತೀರ್ಮಾನ ತಗೊಂಡಾಗಿದೆ. ಆದ್ರೂ ರೀ, ನಾನು ಯಾರವರು ಅಂತ ತಿಳ್ಕೊಳ್ಳೇಬೇಕು. ದೇವತೆ ಅಂತ ಅಕ್ಕನ್ನ ದೇವ್ರ ಹತ್ರ ಕಳಿಸಿ ಈ ಮನೆಗೆ ಅನ್ಯಾಯ ಮಾಡಿರೋ ಪಾಪಿ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ನನಗೂ ಇದೆ ರೀ. ನಾನು ಪ್ಲೀಸ್, ಆ ವಿಷಯನ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ದೆ ತಾನೆ. ನನ್ನ ಸುಧಾ ಸಾವಲ್ಲಿ ಆಟ ಆಡೋದವ್ರಿಗೆ ನಾನು ಶಿಕ್ಷೆ ಕೊಡಿಸ್ತೀನಿ. ನೀನು ಕಾಫಿ ಮಾಡ್ಕೊಂಡು ಬಾ, ಹೋಗು. ಗೀತಾ, ಬಾ ಇವತ್ತು ಮನೆಗೆ. ಬರ್ತಿದ್ದ ಹಾಗೆ ನಿನ್ನ ಬೀಳ್ಕೊಡುಗೆ ಸಮಾರಂಭನ ನಿನ್ನ ಮಾವನೇ ಮಾಡ್ತಾರೆ. ಇವತ್ತು ನಿನಗೂ ಈ ಮನೆಗೂ ಋಣ ಮುಗೀತು. ಹಲೋ, ಯಾಕೆ ವಿಜಿ ಹಾಗೆ ನೋಡ್ತಿದ್ಯಾ? ದೃಷ್ಟಿ ಏನಾಗಲ್ಲ ಬಿಡು ಗೀತಾ, ಅದರಲ್ಲೂ ಗಂಡನ ದೃಷ್ಟಿ ಹೆಂಡತಿಗೆ ಆಗದೇ ಇಲ್ವಂತೆ. ಹಲೋ ಹಲೋ ಯಜಮಾನ್ರೆ, ಹೋಲ್ಡ್ ಆನ್. ಇವಾಗ ತಾವು ಇಳಿತೀರೋ? ಓ, ಅರ್ಥ ಆಯ್ತು ಬಿಡಿ. ಇಲ್ಲೂ ನಮ್ಮ ಸೇವೆ ಅಗತ್ಯ ಇದೆ. ಹಲೋ, ಮತ್ತೆ ಏನಾಯ್ತು ಯಜಮಾನ್ರೆ? ನೀನು ಈ ಮನೆಗೆ ನನ್ನ ಮೇಲೆ ದ್ವೇಷದಿಂದ ಬಂದೆ, ಆದರೆ ಇವತ್ತು ನನ್ನ ಮೇಲೆ ಪ್ರೀತಿಯಿಂದ ನನ್ನ ಜೊತೆಗೆ ಬರ್ತಿದ್ಯಾ. ನಮ್ಮಿಬ್ರು ಮದುವೆ ಬಗ್ಗೆ ನಮ್ಮ ಮನೆಯವ್ರು ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಮನಸ್ಸಲ್ಲಿ ನಾವಿಬ್ರು ನಿಜವಾದ ಗಂಡ ಹೆಂಡತಿ ಅಂತ ತಾಳಿ ಕಟ್ಟದೆ ಇದ್ರು ನಿನ್ ಹೆಂಡತಿ ಆಗಿದ್ದು ನರಕ ತೋರಿಸ್ತೀನಿ.
ಗೆಟ್ ಔಟ್, ಗೆಟ್ ಔಟ್. ಬಾಗಿದ್ದ. ವಾತಾವರಣ ನೋಡ್ತಾ ಇದ್ರೆ ಒಂದು ಕುರುಕ್ಷೇತ್ರ ಯುದ್ಧನೇ ಶುರುವಾಗೋ ಹಾಗೆ ಕಾಣಿಸ್ತಾ ಇದೆ ದೊಡ್ಡಣ್ಣ. ಹೌದು ತಂಗಿ, ಆ ದೃಶ್ಯ ನೋಡಿ ಖುಷಿ ಪಡೋಕ್ಕೆ ಸಿತಾರನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ನಾನು ಇದ್ ಕಡೆ ಯಾವ ಕೆಲಸವೂ ಆಗಲ್ಲ, ನಂದು ಐರನ್ ಲೆಗ್ಗು, ಅದಕ್ಕೆ ನಾನಿರಲ್ಲ ಅಂತ ಹೇಳಿ ಹೋದ. ಅವನು ಹಾಗೆ ಹೇಳಿ ಹೋಗಿದ್ರು ಎಲ್ಲೋ ಒಂದು ಕಡೆ ನನ್ನ ಕಾಲ್ಗುಣ ಸರಿ ಇಲ್ಲ ಅಂತ ನಿರೂಪಿಸೋ ಹಠ ಅವನಿಗೆ. ಅವನ ವಿಷಯ ಬಿಟ್ಟಾಕಣ. ಈ ಅದ್ಭುತವಾದ ದೃಶ್ಯ ನೋಡೋದಕ್ಕೆ ಅವನಿಲ್ಲದೆ ಹೋದ್ರೆ ಏನಂತೆ? ನನ್ನ ಗಂಡ ಗೀತಾನ ಬಾಯಿಗೆ ಬಂದ ಹಾಗೆ ಬೈದು ಈ ಮನೆಯಿಂದ ದಬ್ಬೋ ದೃಶ್ಯನ ನಾನಂತೂ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ. ನಾನು ಅಷ್ಟೇ ಬಾನು, ಕಡಿಯೋರು ತಯಾರಾಗಿದ್ದಾರೆ, ಕುರಿ ಬರಬೇಕಲ್ಲ. ಯಾವಾಗ ಬರ್ತಾಳಣ್ಣ ಗೀತಾ? ವಿಷಯನ ಒಂದು ಫೋಟೋ ಸಮೇತ ಒಂದು ಕವರಲ್ಲಿ ಹಾಕಿ ನಿಮ್ಮ ಕಾರ್ ಒಳಗಡೆ ಹಾಕಿದ್ದೀನಲ್ವಾ? ನನ್ನ ಗಂಡನ ತಲೆಯಿಂದ ಅನುಮಾನ ತೊಲಗೋದಕ್ಕೂ ಮುಂಚೆ ಅವಳು ಈ ಮನೆಯಿಂದ ತೊಲಗಬೇಕು. ಇಷ್ಟು ದಿವಸದಿಂದ ನಾನು ಬಯಸ್ತಾ ಇರೋ ಆ ಗಳಿಗೆ ಯಾವಾಗ ಬರುತ್ತೆ? ಗಳಿಗೆ ಬರಲೇಬೇಕು, ಬಂದೇ ಬರುತ್ತೆ, ಬಂದೇ ಬರುತ್ತೆ. ಆಗೋ ನೋಡು, ಆ ಗಳಿಗೆ ಬಂದೇ ಬಿಡ್ತು. ಬಾಗಿದ್ದ. ಅಣ್ಣ, ಬಲಗಾಲಿಟ್ಟು ಒಳಗಡೆ ಬರ್ತಿರೋಳಿಗೆ ಇಲ್ಲಿ ಏನು ಎಡವಟ್ಟಾಗಿದೆ ಅನ್ನೋ ಅಂದಾಜೇ ಇಲ್ಲ. ಇವಾಗಿದೆ ನೋಡು ಮಜಾ. ಡ್ಯಾಡ್, ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಬಂದ್ವಿ. ನೀವು ಮನೇಲೇ ಇರೋದು ನಮ್ಮ ಅದೃಷ್ಟ. ನೋಡು ತಂಗಿ, ಎಂಥ ವಿಪರ್ಯಾಸ. ದುರಾದೃಷ್ಟ ಕೂಡ ಇವ್ರ ಕಣ್ಣಿಗೆ ಅದೃಷ್ಟದ ಹಾಗೆ ಕಾಣಿಸ್ತಾ ಇದೆ. ನನಗೆ ಹೊರಗಡೆ ತುಂಬ ಕೆಲಸ ಇತ್ತು, ಆದರೆ ಗೀತಾ ಜೊತೆ ಮಾತಾಡಬೇಕು ಅಂತಾನೆ ನಾನು ಕಾಯ್ತಾ ಇದ್ದೆ. ಏನ್ ವಿಷಯ ಮಾವ?
ಗೀತಾ, ಮೊದಲು ನಮ್ಮ ವಿಷಯ ಡ್ಯಾಡಿಗೆ ಹೇಳೋಣ. ಡ್ಯಾಡ್, ಅದು ಗೀತಾ ಬಗ್ಗೆ ಅದಕ್ಕೇನೆ ನಾನು ಅವಾಗ್ಲಿಂದ ಕಾಯ್ತಾ ಇರೋದು. ಏನದು ಡ್ಯಾಡ್ ಅಂಥ ವಿಷಯ? ವಿಜಿ ಬಾಯ್. ವಿಜಿ, ಇವಳು ನಿಮ್ಮಮ್ಮ. ನಿನ್ನ ಹೆತ್ತ ಅಮ್ಮ ಕಣ. ಇವಳನ್ನ ನಾನು ತುಂಬ ಪ್ರೀತಿಸಿದ್ದೆ ವಿಜಿ. ತುಂಬ ಅಂದರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ. ಆದರೆ ನಿಮ್ಮಮ್ಮ ಆಕ್ಸಿಡೆಂಟಲ್ಲಿ ನಮ್ಮೆಲ್ಲರನ್ನು ಬಿಟ್ಟು ಹೊಟ್ಟೋದ್ಲು. ನನಗೆ ಈ ವಿಷಯ ಗೊತ್ತು ಡ್ಯಾಡ್, ಬಟ್ ಈಗ ಯಾಕೆ ಈ ವಿಷಯ ನೆನೆಸ್ಕೊಂಡು ಬೇಜಾರು ಮಾಡ್ಕೊತಿದ್ದೀರಾ? ಇದು ನಿನಗೆ ಗೊತ್ತಿರೋ ವಿಚಾರ ಮಗನೇ. ಆದರೆ ನಿನಗೆ ಗೊತ್ತಿಲ್ದಿರೋ ವಿಚಾರ ಬೇರೆದೇ ಒಂದಿದೆ. ಬಂತು ತಂಗಿ, ಬಂದೇ ಬಿಡ್ತು. ಗೀತ ಈ ಮನೆಯಿಂದ ಕಾಲು ಕೀಳುವಂತಹ ಸುಸಮಯ ಬಂದೇ ಬಿಡ್ತು. ಏನು ಡ್ಯಾಡ್ ಅದು? ಈ ನಿನ್ನ ತಾಯಿ ಸತ್ತಿದ್ದು ಆಕ್ಸಿಡೆಂಟಿಂದ ಅಲ್ಲ. ಇಷ್ಟಕ್ಕೂ ಅವಳದು ಸಹಜವಾದ ಸಾವಲ್ವೇ ಅಲ್ಲ, ಅದೊಂದು ಪ್ರೀ ಪ್ಲಾನ್ ಮರ್ಡರ್. ಡ್ಯಾಡ್, ಏನು ಹೇಳ್ತಿದ್ದೀರಾ? ನಮ್ಮಮ್ಮನ ಕೊಲೆ ಮಾಡಿದಾರಾ? ಹೌದು ಕಂದ. ಆದರೆ ಇವತ್ತು ನಿಮ್ಮಮ್ಮನ್ನ ಕೊಂದವ್ರು ಯಾರು ಅಂತ ನನಗೆ ತಿಳಿತು. ಯಾರು ಡ್ಯಾಡ್ ಅವರು? ಯಾರು ನಮ್ಮಮ್ಮನ ಕೊಲೆ ಮಾಡಿರೋದು? ಹೇಳಿ ಡ್ಯಾಡ್.
ಈಗ ಬೀಳ್ತಾಳಣ್ಣ ಗೀತಾ. ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋ ಮೆಟ್ಲುಗಳಿಂದ ದೊಪ್ಪ ಅಂತ ದೊಡ್ಡ ಪ್ರಪಾತಕ್ಕೆ ಬಿದ್ದೇ ಬೀಳ್ತಾಳೆ. ಅವಳು ಬೀಳ್ತಿಲ್ಲ, ನಾವು ಬೀಳಿಸ್ತಾ ಇದ್ದೀವಿ. ಯಾಕೆ ಸುಮ್ಮನೆ ಇದ್ದೀರಾ? ಹೇಳಿ ಡ್ಯಾಡ್ ಪ್ಲೀಸ್. ಬೇರೆ ಯಾರೂ ಅಲ್ಲ ವಿಜಿ, ನಿನ್ನ ತಾಯಿನ ಕೊಂದಿದ್ದು ನಿನ್ನ ಹೆಂಡತಿ ಗೀತಾ.